ಬಂತು ಇನ್ನೇನೈತ ಅದ್ರ ಮೇಲೆ ನಿಮ್ಮವ ಇವ ಬನ್ನಿ ಈ ಕಡೆ ಏನ್ ಬೆಲೆ ಕಟ್ಟಿದ್ದೀರಾ ಬೆಲೆ ಒಂದು ಕಾಯಿಗೆ 60-70 ಹೌದಾ ಯಾವ ತೋಳೆ ಇದು ವೈಟಾ ಕೆಂಪು ತೋಳೆ ಅಲ್ಲ ಹೌದಾ ಯಾವ ಗೌಡ್ರೆ ಹೌದಾ ಬರ್ತೀರಾ ಸಂತೆಗೆ ಬರ್ತಾ ಇರ್ತೀರಾ ಎನಿ ಟೈಮ್ ಬರ್ತಾರೆ ತಿಂದು ಅನಿಸ್ಕೊಂಡು ನಮ್ಮ ಹೆಸರು ಕೊಡ್ತೀವಿ ಫೋನ್ ನಂಬರ್ ಕೊಡ್ತೀವಿ ಆ ತೊಳೆ ತಿಂದು ನಮ್ಗೆ ಹೇಳ್ಬೇಕು ಮುಂದುವರ್ಸಿ ಇದೆ ತೊಳೆ ತಂದ್ಕೊಡ್ರಿ ನಿಮ್ಮ ಹೆಸರು ರಾಜಣ್ಣ ಅಂತ ಫೋನ್ ನಂಬರ್ ಇದ್ರೆ ಕೊಡಿ ಫೋನ್ ನಂಬರ್ ಕೊಡ್ತೀವಿ ಕೊಡಿ ನೀವೇ ತಗೊಳ್ರಿ ಹಂಗಾಗಲ್ಲ ಬರ್ದಿಟ್ಕೊಡಿ ನಾನು ಬರ್ತೀನಿ ಆ ಕಡೆ ಬರ್ದಿಟ್ಕೊಡಿ ಬಂದೆ ಸರಿ ಸರ್ ಸರಿ ಅವರು ವಿಡಿಯೋ ಟಿವಿ ನಿಮ್ದ ನಿಮ್ಮವ ಇಲ್ಲ ಸರ್ ತಗೊಂಡ್ರಾ ಯಾವ ಊರ ಕಡೆ ಅವರು ನಾವು ಹೊಸಪೇಟೆ ಸರ್ ಹೊಸಪೇಟೆ ಬಳ್ಳಾರಿ ಜಿಲ್ಲೆ ಹ್ಞೂ ಸರ್ ಏನಾಗಲಿ ಫೀಲ್ಡಿಗೆ ಬಂದ್ಬಿಟ್ಟಿದ್ದೀರಾ ಆರಾಮ ಚೆನ್ನಾಗಿ ಫೋಟೋ ಬಂದಿತ್ತು ಹೌದಾ ಆಯ್ತು ಎಲ್ಲಿದ್ದೀರಾ ನೀವು ಎಲ್ಲಿದ್ದೀರಾ ಅದೇ ಟಿಕೆಟ್ ಬಂದಿದ್ದೀವಿ ಇವತ್ತು ಹೌದಾ ಎಲ್ಲಿದ್ದೀರಾ ಹೌದಾ ಕೊಟ್ಬಿಟ್ರಾ ಆಯ್ತು ಏನ್ ಬೆಲೆ ಕಟ್ಟಿದ್ದೀರಾ ಹೇಳಿ ಬೆಲೆ ಹೇಳಿ ನೀವು ಬಂದಿದ್ದೀರಾ ಬೆಲೆ ಹೇಳಿ ಒಂದು ಎಷ್ಟಕ್ಕೆ 10,000 ಎಷ್ಟಕ್ಕೆ 90 ಕಾಯಿಗೆ 10,000 ಸಂತೆಗೆ ಬಂದ್ಬಿಟ್ಟಿದೀವಿ ನಾವು ಏನು ಮಾಡೋಕ್ಕಾಗಲ್ಲ ಹೌದೌದು ಇಂಡಿಯನ್ ಜಾಕ್ ಫ್ರೂಟ್ ಅಂತ ನೋಡಿ ಸಂತೆಗೆ ಬಂದಿದೀವಿ ಅಂದ್ರೆ ಸಂತೆಗೆ ಬಂದಿದೀವಿ ಅಂತ ಅದು ಯಾವ ಮೂಮೆಂಟ್ ಅಲ್ಲಿ ಯಾವ್ದು ಗೊತ್ತಿಲ್ಲ ಈಗ ಎಲ್ಲಾ ಸಮಯದಲ್ಲೂ ಲಾಭ ಮಾಡಕ್ಕಾಗಲ್ಲ ಎಲ್ಲಾ ಸಮಯದಲ್ಲೂ ನಷ್ಟ ಮಾಡಕ್ಕಾಗಲ್ಲ ಅವರು ಕಡಿಮೆ ಕೇಳ್ತಿದ್ದಾರೆ ಅಂತ ಅವರು ಏನು ಮಾಡಕ್ಕಾಗಲ್ಲ ಸಂತೆ ಅಷ್ಟೇ ಏನ್ ತಗೊಂಡ್ರಾ ನಿಮ್ದೇನಾ ಯಾಕೆ ವಾಪಸ್ ತಗೊಂಡೋಗ್ತಾ ಇದ್ದೀರಾ ಯಾಕೆ ಬಜಾರಿಲ್ವಾ ಏನ್ ತಗೊಂಬಂದಿಲ್ವಾ ತಗೊಂಬಂದಿಲ್ಲ ಖಾಲಿ ಆಯ್ತವಾ ಹೌದಾ ಪರವಾಗಿಲ್ಲ ಬೇಗನೆ ವ್ಯಾಪಾರ ಆಗಿದೆ ಅಲ್ವಾ ಸುಮಾರು ಜನ ಡಲ್ ಅಂತಾರೆ
ಸುಮಾರು ಜನ ಬೇಜಾರದಲ್ಲಿದ್ದಾರೆ ಇವತ್ತು ಅಲ್ವಾ? ಏನು ಮಾಡಕ್ಕಾಗಲ್ಲ, ಒಂದ್ ವಾರ ಹಿಂಗೆ ಒಂದ್ ವಾರ ಹಂಗೆ ಅಲ್ವಾ? ಈ ವಾರ ಸಿಕ್ಕಾಪಟ್ಟೆ ಕಮ್ಮಿ ಸರ್. ಹೌದಲ್ಲ? ಅಂದ್ರೆ ಮಾಲ್ ಜಾಸ್ತಿ ಆದಾಗ ಆಮೇಲೆ ಗಿರಾಕಿ ಕಮ್ಮಿ ಕಡಿಮೆ ಅಲ್ವಾ? ಹೊರಗಿನ ಗಿರಾಕಿಗೆ ಬರ್ಬೇಕು ಅಲ್ವಾ? ಮುರ್ಕಮನಿ ರೈಟಿಗೆ ಅವ್ರು ಕೊಡ್ತಾರೆ, ನಾವು ಮುರ್ಕಮನಿ ರೈಟ್ಗೂ ನಮಗೆ ದುಡ್ಡು ದುಡ್ತಾ ಇಲ್ಲ ಈ ವಾರ. ಸರಿ 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 ಆ ಥರ ಆಗೈತೆ ನಮ್ದು. ಅಲ್ವಾ? ಏನ್ ಮಾಡ್ತೀವಿ ಸರ್ ನಮ್ದು? ಇರ್ಲಿ ಇರ್ಲಿ ಇರ್ಲಿ. ಇವರು ಇದು ಮಾಡ್ತಾರೆ. ಅವ್ರಿಗೆ ಇಲ್ಲಿ ನಾವು ಸಾಕಣಿಗೆ ಹೋದಾಗ ಈ ತರ ಕಾಯಿ ಮುರಿಯಕ್ ಹೋದ್ರೆ 80-90 ರೂಪಾಯಿ ಹೇಳ್ತಾರೆ. ಇಲ್ಲಿ ಬಂದು ಕೇಳಿದಾಗ 50 ರೂಪಾಯಿ ಕೇಳ್ತಾರೆ. ಭಾರಿ ಕಮ್ಮಿ ಕೇಳ್ತಾರೆ ಇಲ್ಲಿ. ಈ ವಾರ ಒಂದ್ ಸ್ವಲ್ಪ ಡಲ್ ಇದೆ ಅಲ್ವಾ? ಡಲ್ ಐತೆ ಸರ್. ಇರ್ಲಿ ಇರ್ಲಿ ಸರ್ ಇರ್ಲಿ. ಈಗ ವ್ಯಾಪಾರ ಲಾಭ ನಷ್ಟ ಇದ್ದೇ ಇರುತ್ತೆ ಅಲ್ವಾ? ಏನು ಮಾಡಕ್ಕಾಗಲ್ಲ. ಜಾಸ್ತಿ ಬಂದ್ರೆ ಹೌದೌದು ಹೌದೌದು. ಆಯ್ತಾ, ಒಳ್ಳೇದಾಗ್ಲಿ ಕಣೆ. ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ. ಪ್ರತಿ ಗುರುವಾರ ಶುಕ್ರವಾರ ಇಲ್ಲಿ ಹಲಸು ಮಾರ್ಕೆಟ್ ನಡೆಯುತ್ತೆ. ಬುಧವಾರ ನಡೆಯುತ್ತಾ? ಬುಧವಾರ ಶುಕ್ರವಾರ ಇಲ್ವಾ? ಭಾನುವಾರ ಇರಲಿ, ಬುಧವಾರ ಗುರುವಾರ ಶುಕ್ರವಾರ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಚೋಳೂರು ಹಲಸು ಇತಿಹಾಸ ಪ್ರಸಿದ್ಧವಾಗಿದೆ. ಶಂಕರ ಹಲಸು ಮತ್ತು ಸಿದ್ದು ಹಲಸು ಈಗಾಗಲೇ ತುಂಬ ಪ್ರಖ್ಯಾತಿ ಪಡೆದುಕೊಂಡಿದೆ. ಮತ್ತು ಕರ್ನಾಟಕದ ನಾನಾ ಮೂಲೆಗೆ ಈ ತುಮಕೂರಿನ ಹಲಸು ಪಸರಿಸಿದೆ ಮತ್ತು ರಾಷ್ಟ್ರದ ಗಮನ ಕೂಡ ಸೆಳೆದಿದೆ. ಇಲ್ಲಿನ ಕೆಂಪು ಹಲಸಿನ ತೊಳೆಗೆ ತುಂಬ ಡಿಮ್ಯಾಂಡ್ ಇದೆ. ತುಮಕೂರು ಜಿಲ್ಲೆಯ ಹೆಮ್ಮೆ ಕೆಂಪು ತೊಳೆ. ನಾನಿವತ್ತು ಬೆಳಗ್ಗೆನೆ ಬಂದಿದ್ದೀನಿ. ಸಂತೆ ಜೋರಾಗಿ ಸೇರಿದೆ, ಸಂತೆ ಭರ್ಜರಿಯಾಗಿ ಸೇರಿದೆ. ರೇಟ್ ಸ್ವಲ್ಪ ಕಡಿಮೆ ಅಂತ ಹೇಳ್ತಿದ್ದಾರೆ. ಮಾರ್ಕೆಟ್ ಅನುಗುಣ ಅಷ್ಟೇ ಅವೆಲ್ಲ. ಒಂದು ವಾರ ಜಾಸ್ತಿ ಆಗ್ಬೋದು, ಒಂದು ವಾರ ಕಡಿಮೆ ಆಗ್ಬೋದು. ಹೊರಗಿನ ಗಿರಾಕಿಗಳು ಬಂದಾಗ ರೇಟ್ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಅದು ಮಾರ್ಕೆಟಿನ ಅನುಗುಣ. ಸ್ನೇಹಿತರೆ, ಇಂಡಿಯನ್ ಜಾಕ್ ಫುಡ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಚಾನಲ್ ಇಂಡಿಯನ್ ಜಾಕ್ ಫುಡ್. ಏನ್ ತಗೊಂಡ್ಬಿಟ್ರ? ಕೊಟ್ಬಿಟ್ರ? ಯಾವ್ರಿಗೆ ಹೋಗ್ತಾ ಇದೀವಿ ಗೊತ್ತಾಗ್ಲಿಲ್ಲ. ಬೆಂಗಳೂರಾ? ಬೆಂಗಳೂರು ಯಾವ ಕಡೆ? ದಾಸರಳ್ಳಿ. ಕೆಂಪು ತೊಳೆ ಯಾವ ತೊಳೆ ಇದು? ಎರಡಿದ್ಯಾ? ಎಷ್ಟಿಗೆ ತಗೊಂಡ್ರಿ? ನಿಮ್ದೇನಾ? ಅಲ್ಲ ನೀವ್ ಹೇಳಿ, ನಿಮ್ದಲ್ಲಿ ನೀವೇ ಎಷ್ಟು ಕೊಟ್ಟಪ್ಪ ನೀನು? ಅಲ್ಲ ಎಷ್ಟಿಗೆ ತಗೊಂಡ್ರಿ? ಎಷ್ಟು? 60,000. ಎಷ್ಟು ಕಾಯಿಗೆ? ಹೌದಾ? 60,000. ಕೆಂಪು ತೊಳೆನೂ ಇದೆಯಾ? ಎರಡಿದೆಯಾ? ಯಾವ್ರು ಯಜಮಾನ್ರೆ? ಕೆಬಿ ಕ್ರಾಸ್. ತುಮಕೂರು ಇದು ತಿಪ್ಟೂರು ತಾಲೂಕು. ಸುಮಾರು ಜನ ಬರ್ತಾರಲ್ಲ ಎಲ್ಲ ಅಲ್ವಾ? ಬರ್ತಾ ಇರ್ತೀರ ಸಂತೆಗೆ? ಹೆಂಗಿದೆ ವ್ಯಾಪಾರ ಇವಾಗ? ಪರವಾಗಿಲ್ವಾ? ಮತ್ ಕೆಲವರು ಕಡಿಮೆ ಅಂತಾರೆ ಅಲ್ವಾ? ಕಡಿಮೆ ಅಲ್ವಾ? ಮಾಲ್ ಜಾಸ್ತಿ ಬಂದಿದೆ ಅಲ್ವಾ? ಮಾಲ್ ಜಾಸ್ತಿ ಬಂದಿದೆ. ಹೊರ ರಾಜ್ಯದವ್ರು ಯಾರು ಬಂದಿಲ್ಲ ಅಂತ ಕಾಣುತ್ತೆ ಅಲ್ವಾ? ಇಲ್ಲಿ ಅದೇನು ಮಾಡಕ್ಕಾಗಲ್ಲ. ಸಂತೆ ಅಂದ್ಮೇಲೆ ಲಾಭ ನಷ್ಟ ಅವೆಲ್ಲ ಇದ್ದೇ ಹಿಂಗೆ, ಅಣ್ಣ ತಮ್ಮ ಇದ್ದಂಗೆ ಅಲ್ವಾ? ಸಂತೆಗೆ ಬರಬೇಕು ಅಲ್ವಾ? ನಿಮ್ಮ ಹೆಸರು? ಕಳಸ ಅಂತ. ಫೋನ್ ನಂಬರ್ ಇದೆಯಾ? ಕೊಡಿ. 6312 ಕಳಸ ಕಿಮ್ಮಳ್ಳಿ ಕ್ರಾಸ್ ಹಾಕ್ತೀನಿ. ಕೆಬಿ ಕ್ರಾಸ್ ಹಾಕ್ತೀನಿ. ಬೇಕು ಅನ್ನೋದು ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗ್ಲಿ, ಒಳ್ಳೇದಾಗ್ಲಿ, ಒಳ್ಳೆ ವ್ಯಾಪಾರ ಆಗ್ಲಿ.
ಆಯ್ತಾ ಎಲ್ಲದು ಯಾವೂರು? ಓ ಬಳ್ಳಾರಿ. ಬೇಗನೆ ಬಂದಿದ್ದೀರಾ? ಮಾಡಿ ರಜ. ಆಯ್ತು 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 ಆಯ್ತು. ಹಾಂ ಇಂಡಿಯನ್ ಜಾಕ್ ಫ್ರೂಟ್. ಹೌದು ಹೌದು ಇಂಡಿಯನ್ ಜಾಕ್ ಫ್ರೂಟ್. ಹಾಂ ಹಾಂ ನಾಳೆ 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 ನಾಳೆ. ಹಾಂ